ನೂತನವಾಗಿ ಅಂಡರ್ಪಾಸ್ ಕಾರ್ಯಕ್ರಮ ಇವಾಗ ನಮ್ಮ ಶ್ರೀರಾಮ್ಪುರ ಸ್ವತಂತ್ರ ಪಾಳ್ಯ ಈ ಭಾಗದ ಜಕ್ರಾನ್ಕೆರೆ ಈ ಭಾಗದ ಜನರಿಗೆ ಇಲ್ಲಿ ಈ ಕಡೆಯಿಂದ ಆ ಕಡೆ ಹೋಗೋದಕ್ಕೆ ರೈಲ್ವೆ ಕಂಬಿ ಮೇಲೆ ಹತ್ಕೊಂಡು ಹೋಗ್ತಾಯಿದ್ರು. ಅದು ದಶಕಗಳಿಂದ ಅದು 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 ಒಂದೇ ಮಾರ್ಗ ಆಗಿತ್ತು. ಹತ್ತಿರದಲ್ಲಿ ಯಾವುದೇ ರೀತಿಯ ಅಲ್ಲಿ ದಾಟೋದಕ್ಕೆ ಅವಾಗೆ ಅವಕಾಶ ಇರಲಿಲ್ಲ. ಆದ್ದರಿಂದ ಇದ್ರ ಮೇಲೆ ನಡ್ಕೊಂಡು ಹೋಗ್ತಕ್ಕಂಥ ಪರಿಸ್ಥಿತಿ ಇತ್ತು. ಅದರಿಂದ ಅಲ್ಲಿ ಅಸುರಕ್ಷತೆ ಮತ್ತು ಅಪಘಾತಗಳು ಮತ್ತು ತೊಂದರೆಗಳು ಎಲ್ಲ ಆಗ್ತಾ ಇರ್ತಕ್ಕಂಥ ಒಂದು ಸನ್ನಿವೇಶ. ಅದರಿಂದ ಭಾಳಷ್ಟು ದಿವಸಗಳಿಂದ ನಮಗೆ ಅಂಡರ್ ಪಾಸ್ ಮಾಡಿಕೊಡ್ಬೇಕು ಅಂತ ಇಲ್ಲಿಯ ನಿವಾಸಿಗಳು ಸಾರ್ವಜನಿಕರು ಎಲ್ಲರೂ ಕೂಡ ಕೇಳ್ಕೊಳ್ತಾಯಿದ್ರು. ಆ ರೀತಿಯಾಗಿ ನಾವು ರೈಲ್ವೆ ಇಲಾಖೆ ಜೊತೆ ನಿರಂತರ ಸಂಪರ್ಕದಲ್ಲಿದ್ದು ಬೇರೆ ಬೇರೆ ತಾಂತ್ರಿಕ ಕಾರಣಗಳಿಂದ ಮಾಡೋಕ್ಕಾಗಲ್ಲ ಅಂತ ಅವರು ಹಲವಾರು ಬಾರಿ ಅದೇ ರೀತಿ ಹೇಳ್ತಾಯಿದ್ರು. ಅದು ಈ ಬಾರಿ ನಾನು ಚುನಾವಣೆಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಇದನ್ನು ನಾನು ಈ ಸಲ ಮಾಡಿಸ್ಕೊಡ್ತೀನಿ ಅಂತ ನಾನು ಮಾತನ್ನು ಕೂಡ ಕೊಟ್ಟಿದ್ದೆ. ಅದೇ ಪ್ರಕಾರ ನಾವು ನಮ್ಮ ಸೋಮಣ್ಣ ಅವರು ರೈಲ್ವೆ ಸಚಿವರ ಹತ್ರ ಅವರು ರೈಲ್ವೆ ಇಲಾಖೆ ಸಿಕ್ಕಿದ ಮೇಲೆ ನಾವು ಅವ್ರ ಜೊತೆನೂ ಕೂಡ ಮಾತನಾಡಿ ಇದನ್ನು ಮಾಡಿಕೊಡ್ಲೇಬೇಕು ಅಂತ ಎಲ್ಲ ಹೇಳಿ ರೈಲ್ವೆ ಇಂಜಿನಿಯರ್ಸ್ನು ಕೂಡ ಕರೆಸಿ ಇಲ್ಲೆಲ್ಲ ಕೂಡ ಎಲ್ಲ ಟೆಕ್ನಿಕಲ್ ಎಲ್ಲ ನೋಡಿಬಿಟ್ಟು ಈಗ 5.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅನುದಾನ ಸ್ಯಾಂಕ್ಷನ್ ಆಗಿ ಟೆಂಡರ್ ಆಗಿ ಈಗ ಕಾಮಗಾರಿ ಇವತ್ತು ಗುದ್ದಲಿ ಪೂಜೆ ಆಗಿದೆ. ನಮ್ಮ ರೈಲ್ವೆ ಮಂತ್ರಿಗಳು ಸೋಮಣ್ಣವರು ಬಂದಿದ್ದರು ಮತ್ತು ನಾವೆಲ್ಲ ಸೇರಿ ಇವತ್ತು ಇದನ್ನು ಮಾಡಿದ್ದೇವೆ. ಇನ್ನು ಕೇವಲ 5-6 ತಿಂಗಳಲ್ಲಿ ಇದು ಕಾಮಗಾರಿ ಮುಕ್ತಾಯ ಆಗಿ ಇಲ್ಲಿಯ ಜನರಿಗೆ ಒಂದು ಒಳ್ಳೆಯ ವ್ಯವಸ್ಥೆ ಇಲ್ಲಿಂದ ಈ ಕಡೆಯಿಂದ ಆ ಕಡೆ ಹೋಗೋದಕ್ಕೆ ನಮ್ಮ ಶೇಷಾದ್ರಿಪುರಂ ಕಡೆ ಹೋಗೋದಕ್ಕೆ ಮತ್ತು ಆ ಕಡೆಯಿಂದ ಸ್ವತಂತ್ರ ಪಾಳ್ಯ ಶ್ರೀರಾಮ್ಪುರ ಬರೋದಕ್ಕೆ ನಡ್ಕೊಂಡು ಹೋಗೋದಕ್ಕೆ ಒಂದು ಅತ್ಯಂತ ಒಳ್ಳೆಯ ಒಂದು ಪಾದಚಾರಿ ಸುರಂಗ ಮಾರ್ಗವನ್ನು ನಿರ್ಮಾಣ ಆಗ್ತದೆ. ಮತ್ತು ಇದರಿಂದ ಸಾವಿರಾರು ಜನ ಈ ಭಾಗದಲ್ಲಿ ಏನು ಅವರಿಗೆ ತೊಂದರೆ ಆಗ್ತಾಯಿತ್ತು ಅದಕ್ಕೆ ಒಂದು ಶಾಶ್ವತ ಪರಿಹಾರ ನೀಡ್ತಕ್ಕಂಥದ್ದಕ್ಕೆ ಸಾಧ್ಯ ಆಗಿದೆ. ಇದು ಭಾಳ ಸಂತೋಷದ ದಿನ. ಇವತ್ತು ಗುದ್ದಲಿ ಪೂಜೆ ಆಗಿರುವಂಥದ್ದು ನಮಗೆಲ್ಲರಿಗೂ ಕೂಡ ಭಾಳ ಸಂತೋಷ ಆಗಿದೆ. ಬಿನ್ನಿ ಮಿಲ್ಲಲ್ಲಿ ಮಾಡೋದಕ್ಕೆ ಒಂದು ಅಲ್ಲಿ ಅಂಡರ್ ಪಾಸ್ ಮಾಡೋಕ್ಕಾಗೋದಿಲ್ಲ, ಯಾಕಂದರೆ ಅಲ್ಲಿ ಜಾಗದ ಕೊರತೆ ಇದೆ. ಆದರೆ ಜನರಿಗೆ ಈ ಕಡೆಯಿಂದ ಆ ಕಡೆ ಹೋಗೋದಕ್ಕೆ ಒಂದು ಸ್ಕೈ ವಾಕ್ ಥರ ಮಾಡೋಣ ಅಂತ ಹೇಳಿ ಒಂದು ಚರ್ಚೆ ಆಗಿದೆ. ಅದನ್ನು ನಾನು ನಮ್ಮ ಸಚಿವರು ಕೂಡ ಸೋಮಣ್ಣವರು ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದನ್ನು ನಾನು ಪರಿಶೀಲನೆ ಮಾಡಿಸ್ತಾ ಇದ್ದೀನಿ. ನೋಡಿಕೊಂಡು ಟೆಕ್ನಿಕಲಿ ಹೇಗೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅದನ್ನೆಲ್ಲ ಕೂಡ ಮಾಡಿಸಿ ಅಲ್ಲಿ ಅದಕ್ಕೊಂದು ಪ್ರಯತ್ನ ಇದೆ. ಸರ್, ಅಭಿವೃದ್ಧಿ ಕಾರ್ಯಗಳಲ್ಲಿ ರಾಜಕಾರಣ ಮಾಡಬಾರ್ದು ಅನ್ನೋ ಮನವಿಯನ್ನು ಮಾಡ್ಕೊಂಡು ಇಲ್ಲ, ಯಾವುದೇ ರಾಜಕಾರಣ ಬರೋ ಪ್ರಶ್ನೆ ಬರೋದಿಲ್ಲ. ಅಭಿವೃದ್ಧಿಯಲ್ಲಿ ಎಲ್ಲರೂ ಕೂಡ ಸೇರಿದೆವು. ಯಾಕಂತ ಹೇಳಿದ್ರೆ ಅಂತಿಮವಾಗಿ ನಾವು ಈ ದುಡ್ಡು ಯಾರ ದುಡ್ಡು? ಜನರ ದುಡ್ಡು. ಇದು ಯಾರದೇ ನಮ್ಮ ಜೇಬಿಂದ ಖರ್ಚು ಮಾಡೋ ದುಡ್ಡೇನಲ್ಲ. ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಅವ್ರದ್ದು ದುಡ್ಡು ಯಾವುದಲ್ಲ. ಅದು ಇದೆಲ್ಲ ಇದು ದೇಶದ ಸಂಪತ್ತಿದು. ಅದನ್ನು ಸರಿಯಾಗಿ ಉಪಯೋಗ ಆಗಬೇಕು, ತಾರತಮ್ಯ ಆಗಬಾರ್ದು. ಮತ್ತು ಇವತ್ತು ಬೆಂಗಳೂರು ನಗರಕ್ಕೆ ಈಗಾಗಲೇ ಸಾಕಷ್ಟು ರೀತಿಯಾಗಿ ನಮಗೆ ಬರಬೇಕಾಗಿರುವಂಥ ಕೇಂದ್ರದ ಬಜೆಟಲ್ಲಿ ಘೋಷಣೆ ಆಗಿರುವಂಥ ಹಣವೇ ನಮಗೆ ಬಂದಿಲ್ಲ. ಅದೆಲ್ಲ ಕೆಲವು ಸಮಸ್ಯೆಗಳಿದೆ, ಅದೇನೇ ಇರಲಿ. ಆದರೆ ಅಭಿವೃದ್ಧಿಯಲ್ಲಿ ನಾವೆಲ್ಲರೂ ಒಂದಾಗಿ ಹೋಗಬೇಕಾಗ್ತದೆ. ಇವತ್ತು ಬೆಂಗಳೂರು ನಗರಕ್ಕೆ ವಿಶೇಷವಾಗಿ ನಮ್ಮ ಡಿ ಕೆ ಶಿವಕುಮಾರ್ ಅವರು ಸಚಿವರಾದ ಮೇಲೆ, ಕೃಷ್ಣ ಬೈರೇಗೌಡರು ಸಚಿವರಾದ ಮೇಲೆ, ಇವತ್ತು ಶಿವಕುಮಾರ್ ಮುಖ್ಯಮಂತ್ರಿಗಳಾದ ಮೇಲೆ ಖಂಡಿತವಾಗಿಯೂ ಬೆಂಗಳೂರಿಗಿನ ಅವನ ಅಭಿವೃದ್ಧಿ ಇನ್ನೂ ದೊಡ್ಡ ಮಟ್ಟದಲ್ಲಿ ವೇಗವಾಗಿ ಆಗುತ್ತೆ, ಬೆಳೀತದೆ ಅಂತ ನನಗೆ ವಿಶ್ವಾಸ ಇದೆ. SIR ವಿಚಾರದಲ್ಲಿ ಬಿಜೆಪಿ ದೂರು ನೀಡಿದೆ. ಅದು ದೂರುಗಳು ಇರ್ತದೆ. ಈಗ SIR ಶುರು ಮಾಡಿದ್ದೇ ಅವರು. SIR ಬಗ್ಗೆ ಸಾಕಷ್ಟು ಗೊಂದಲ ಇದೆ. ಈ SIR ಇಂದ ಯಾರು ತೊಂದರೆ ಆಗುವಂಥದ್ದು? ಸಾಮಾನ್ಯ ಜನರು, ಬಡವರು, ಅನಕ್ಷರಸ್ಥರು, ಇಂಥವ್ರಿಗೆ ಇದು ದೊಡ್ಡ ಒಂದು ಇಡೀ ದೇಶದಲ್ಲೇ ದೊಡ್ಡ ಚರ್ಚೆ ಆಗ್ತಾ ಇದೆ. ಅದಕ್ಕೆ ನಾವೆಲ್ಲ ಇದು SIR ಅನ್ನು ಈ ರೀತಿ ಮಾಡಬೇಡಿ ಅಂತ ನಾವೇ ಹೇಳಿದ್ದು. ಇವರು ಒತ್ತಾಯಪೂರ್ವಕವಾಗಿ ಇವತ್ತು ಮಾಡಿಸ್ತಾ ಇದ್ದಾರೆ. ಇದರಿಂದ ಸಾಕಷ್ಟು ಸಮಸ್ಯೆಗಳು ಕೂಡ ಉದ್ಭವ ಆಗುವಂಥದ್ದಿದೆ. ಅದಕ್ಕೋಸ್ಕರ ನಾವೆಲ್ಲರೂ ಎಚ್ಚರಿಕೆಯಿಂದ ಇರಬೇಕೀಗ. ಪ್ರತಿಯೊಂದು ಮತ ಕೂಡ ಮತದ ಹಕ್ಕನ್ನು ಕಳ್ಕೋಬಾರ್ದು. ಜನ ಯಾರು ಹೆಚ್ಚು ಮತವನ್ನು ಕಳ್ಕೊಳ್ತಾರೆ ಅಂತ ಹೇಳಿದ್ರೆ ಪಾಪ ಬಡವರು, ವಯಸ್ಸಾಗಿರೋರು, ಅವ್ರು ಸರಿಯಾದ ಡಾಕ್ಯುಮೆಂಟ್ಗಳಿರೋದಿಲ್ಲ, ಅಂಥವ್ರಿಗೆ ತೊಂದರೆ ಆಗ್ತಾಯಿದೆ ಇವತ್ತು. ಸೊ ಅದರಿಂದ SIR ಹಾಕಿದವರೇ ಇವರು ಈಗ ವಿರೋಧ ಮಾಡ್ತಾರೋ ಇವರಾದರೆ ಇವರಿಗೆ ಎರಡೂ ಬೇಕು ಅಂತ ಹೇಳಿದ್ರೆ ಆಗೋದಿಲ್ಲ. ಅದರಿಂದ ಇದು ಅವರ ಒಂದು ದಿವಾಳಿತನ, BJPಯ ದಿವಾಳಿತನ ಅಂತಲೇ ಹೇಳಬೇಕು ಅವರ ಮಾತುಗಳು. ನೋಡ್ರಿ, ಅವೆಲ್ಲ ಸುಮ್ಮನೆ ಹೇಳಬೇಕಾಗಿರೋ BLOಗಳೆಲ್ಲ ಅಧಿಕಾರಿಗಳು, ಅವ್ರ ಜೊತೆ BLAಗಳು ಇರ್ತಾರೆ. BLAಗಳು ಎಲ್ಲ ಪಕ್ಷದವ್ರು ಇರ್ತಾರೆ. ಅದಕ್ಕೋಸ್ಕರ ನಮಗೇನಂತ ಹೇಳಿದ್ರೆ ನ್ಯಾಯಯುತವಾಗಿ ಆಗಬೇಕು. ಯಾವ ರೀತಿ ವೆಸ್ಟ್ ಬೆಂಗಾಲಲ್ಲಿ ಮೋಸ ಮಾಡಿ ಇವತ್ತು ಅಲ್ಲಿ 29 ಲಕ್ಷ ಜನ ಮತವನ್ನು ಕಳ್ಕೊಂಡ್ರು. ಅವರು ಅರ್ಜಿ ಕೊಟ್ಟಿದ್ದಾರೆ ನಮ್ಮ ಮತ ವೋಟ್ ಇದೆ ಅಂತ. ಆದರೆ ಅದನ್ನು ಹೇರ್ ಮಾಡೋದಕ್ಕೆ ಟೈಮ್ ಸಿಕ್ಕಲಿಲ್ಲ ಅವ್ರಿಗೆ. ಸೊ ಈ ಥರ ಸಮಸ್ಯೆಗಳು ಕರ್ನಾಟಕದಲ್ಲಿ ಆಗಬಾರ್ದು. ಸೊ ಅವರು ವೆಸ್ಟ್ ಬೆಂಗಾಲ್, ಬಿಹಾರಲ್ಲಿ ಮಾಡಿದಂಥ ಪ್ರಯೋಗ ಕರ್ನಾಟಕದ ಯಶಸ್ಸು ಸಿಗಬಾರ್ದು ಅಂತ ನಾವು ನಮ್ಮ ಕಾರ್ಯಕರ್ತರಿಗೆ ಹೇಳ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ಕೂಡ ಮತ ಹಕ್ಕನ್ನು ಯಾರು ಕೂಡ ಕಳ್ಕೋಬಾರ್ದು. ಮತ್ತು ಅದರ ಬಗ್ಗೆ ಭಾಳ ಎಚ್ಚರಿಕೆ ಇದೆ. ಅದರಲ್ಲೂ ವಿಶೇಷವಾಗಿ ಬಡವರು, ಅಲ್ಪಸಂಖ್ಯಾತರು, ದೀನದಲಿತರು, ಅನಕ್ಷರಸ್ಥರು, ಅವ್ರ ಬಗ್ಗೆ ಹೆಚ್ಚು ನಾವು ಕಳ್ಕಳಿ ಇರಬೇಕು. ಅದಕ್ಕೆ ಅವ್ರ ಬಗ್ಗೆ BJPಗೆ ಅಷ್ಟು ಕಳ್ಕಳಿ ಇಲ್ಲ.
ಅದು ನಾವೇ ನೋಡ್ಕೋಬೇಕಾಗ್ತದೆ. ಹೊರ ರಾಜ್ಯದಿಂದ ಅಧಿಕಾರಿಗಳನ್ನ ಕರೆಸಿ ಶೇರ್ ಮಾಡಿಸ್ಬೇಕು. ಓಕೆ ಓಕೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.